ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಒಂದು ಗೋಲ್ಡ್ ಜ್ಯುವೆಲ್ರಿ ಮತ್ತು ನಮ್ಮ ಅಮ್ಮದ ಗೋಲ್ಡ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಸೊ ನಾವು ಯಾವ ರೀತಿ ಇದನ್ನೆಲ್ಲ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ಮಾಡಿಕೊಂಡು ಹೇಗೆ ನಾವು ತೊಗೊಂಡು ಅನ್ನೋದು ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನನ್ನ ಒಂದು ಚಾನಲ್ನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಇರುತ್ತೆ, ಪ್ಲಸ್ ಮ್ಯಾನಿಫೆಸ್ಟೇಷನ್ದು ಟಿಪ್ಸ್ ಹೇಳ್ತೀನಿ, ಪ್ಲಸ್ ವಾಸ್ತು ಟಿಪ್ಸ್ನು ಕೂಡ ಹೇಳ್ತೀನಿ. ಸೊ ಇದೆಲ್ಲ ನಿಮಗೆ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ. ಮಧ್ಯೆ ನಾನು ಮನಿ ಸೇವಿಂಗ್ ಟಿಪ್ಸ್ನು ಕೂಡ ಹೇಳ್ತಾ ಇರೋದ್ರಿಂದ ಸೊ ನಿಮಗೆ ಒಳ್ಳೆ ಮಾಹಿತಿನೇ ನನ್ನ ಒಂದು ವ್ಲಾಗ್ಸ್ನಲ್ಲಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಅಂದರೆ ನಮ್ಮ ಮಮ್ಮಿದು ಇದೆ, ನಂದೂ ಇದೆ ಒಂದು. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಒಂದೊಂದೇ ತೋರಿಸ್ಕೊಂಬರ್ತೀನಿ. ಸೊ ಮೈ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್, ಓಕೆನಾ? ಸೊ ಗೋಲ್ಡ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ತುಂಬ ಏನು ಗೊತ್ತಾ ಫ್ರೆಂಡ್ಸ್, ಇದು ಇವಾಗಿನ ಈ ವಿಷಯ ಅಲ್ಲ, ತುಂಬ ವರ್ಷದಿಂದನೂ ಗೋಲ್ಡ್ದು ಸ್ಕೀಮ್ಸ್ ಎಲ್ಲ ಹಾಕೊಂಬರ್ತಾ ಇರೋದ್ರಿಂದ ಅದಕ್ಕೆ ನಾನು ಹೇಳೋದು, ಯಾವಾಗಲೂ ಗೋಲ್ಡ್ ಸ್ಕೀಮ್ಸ್ಗೆ ನೀವು ಇನ್ವೆಸ್ಟ್ ಮಾಡಿ. ಯಾಕೆಂದರೆ ಇದೆಲ್ಲ ನಾವು ತೊಗೊಂಡಿರೋದು ಯಾವಾಗ ಗೊತ್ತಾ, ತುಂಬ ಅವಾಗೆಲ್ಲ ರೇಟ್ ಕಡಿಮೆ ಇದ್ದಾಗ. ಇವಾಗ ನೀವು ತೊಗೋಬೇಕು ಅಂದರೆ ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್, 1 ಗ್ರಾಮ್ಗೆ 1250 ಅಬೋವ್ ಆಗಿದೆ. ಪ್ಲಸ್ ಅವರು ಮೇಕಿಂಗ್ ಚಾರ್ಜು ಪ್ಲಸ್ ವೇಸ್ಟೇಜ್ ಎಲ್ಲ ಸೇರಿ 1 ಗ್ರಾಮ್ಗೆ 11,500 ಥರ 1 ಗ್ರಾಮ್ಗೆ ಅಷ್ಟಾಗುತ್ತೆ ಇವಾಗೆಲ್ಲ. ಸೊ ತುಂಬ ಮುಂಚೆಯಿಂದನೂ ಅದಕ್ಕೆ ನಾನು ವ್ಲಾಗ್ಸ್ನ ಚೆಕ್ ಮಾಡಿ, ನೀವು ಪ್ರತಿಯೊಂದು ವ್ಲಾಗ್ಸಲ್ಲೂ ನಾನು ಜ್ಯುವೆಲ್ರಿ ಮಾಡಿದ್ದೀನಲ್ಲ, ಸೊ ಎಲ್ಲದರಲ್ಲೂ ಅದೇ ಹೇಳಿರೋದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಂತ. ಬಿಕಾಸ್ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಅಂತ. ಯಾಕಂದರೆ ನಾವು ಯಾವಾಗ ತೊಗೊಂಡಿರ್ತೀವೋ ಅವಾಗ ತುಂಬ ಕಡಿಮೆ ಇರುತ್ತೆ ಅಂದ್ಕೊಳ್ಳಿ, ಆಮೇಲೆ ಜಾಸ್ತಿ ಆಗುತ್ತೆ. ಯಾವತ್ತೂ ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾನೆ ಇರುತ್ತೆ, ಓಕೆನಾ? ಸೊ ನಮ್ಮಮ್ಮಗೆ ಅಷ್ಟೊಂದು ಗೋಲ್ಡ್ದು ಕ್ರೇಜ್ ಇಲ್ಲ. ಆ ಥರನೇ ಚೀಟಿಗಳೆಲ್ಲ ಹಾಕಿ ನಾನು ಮನಿ ಸೇವಿಂಗ್ ಟಿಪ್ಸ್ದು ಪ್ಲಸ್ ಮತ್ತು ಇದು ಗೋಲ್ಡ್ ಸ್ಕೀಮ್ಸ್ದೆಲ್ಲ ಹೇಳಿಕೊಟ್ಟು ನಮ್ಮಮ್ಮಗೆ. ಸೊ ನಾನು ಹಾಕುವಾಗ ಜೊತೆಗೆ ಅವ್ರಿಗೂ ಹಾಕಿಸ್ತಾ ಇದ್ದೆ. ಸೊ ಅದರಿಂದ ಅವರೂ ಅದೆಲ್ಲ ತೊಗೊಳಕ್ಕೆ ಸಾಧ್ಯ ಆಯಿತು, ಓಕೆನಾ? ಸೊ ಇಲ್ಲ ನಮ್ಮಮ್ಮಗೆ ಜಾಸ್ತಿ ಸ್ಯಾರೀಸೇ ಇಷ್ಟ ಆಗೋದು, ಯಾವಾಗಲೂ ಸ್ಯಾರೀಸೇ ಜಾಸ್ತಿ ತೊಗೊಳೋದು. ಸೊ ಹಾಗೆ ಅಲ್ಪ ಸ್ವಲ್ಪ ಎಲ್ಲ ಮಾಡಿ, ಅವಾಗೆಲ್ಲ ತುಂಬ ಕಡಿಮೆ ಇತ್ತಲ್ವ. ಸೊ ಆ ಟೈಮಲ್ಲಿ ತೊಗೊಂಡಿರೋ ಜ್ಯುವೆಲ್ರಿನ ತೋರಿಸ್ತೀನಿ ಬನ್ನಿ. ಸೊ ಇದು ನೋಡಿ ಫ್ರೆಂಡ್ಸ್, ಇದೊಂಥರ ರೆಡ್ ಕಲರ್ ಬೀಡ್ಸ್ದು ಸರ ಬಂದಿದೆ. ಅದಕ್ಕೆ ಲಕ್ಷ್ಮೀದು ಒಂದು ಪೆಂಡೆಂಟ್ ಬರುತ್ತೆ, ಓಕೆನಾ? ಸೊ ಅದಕ್ಕೆ ಮ್ಯಾಚ್ ಆಗಂಗೆ, ಮ್ಯಾಚ್ ಅಂದರೆ ಅದೇ ಥರ ಅಲ್ಲ, ಒಂದು ಸ್ವಲ್ಪ ನಕ್ಷಿ ಪ್ಯಾಟ್ರನ್ನಲ್ಲಿ ಓಲೆಗಳು ತೋರಿಸ್ತೀನಿ ನಾನು. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಇದೇನು ಅಂದರೆ ಲಕ್ಷ್ಮೀದು ಒಂದು ಪೆಂಡೆಂಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ತೂಕ ಇದೆ ತುಂಬ, ಆಲ್ಮೋಸ್ಟ್ ಒಂದು 15ವರೆಗೂ ಬರುತ್ತೆ ಇದು. ಸೊ ಅದ್ರ ಜೊತೆಗೇ ಇದು ನೋಡಿ ನಕ್ಷಿದು ಇದು ಅಂದರೆ ಓಲೆಗಳು ಚೆನ್ನಾಗಿದೆ. ಇದೂ ಒಂಥರ ನೋಡಿ ಈ ಥರ ಬರುತ್ತೆ. ಏನು ಅಂದರೆ ಇದು ಪಿಂಕ್ ಥರ ಕಾಣ್ತಿದೆಯಲ್ಲ, ಇದು ಮರೂನ್ ಕಲರು ಮತ್ತು ಗ್ರೀನ್ ಕಲರ್ ಬರುತ್ತೆ. ಸೊ ಆ ಥರ ಸೊ ನೋಡಿ ನಾನು ವೇರ್ ಮಾಡಿದ್ದೀನಿ, ಹೇಗೆ ಕಾಣಿಸುತ್ತೆ ನೋಡಿ. ಇದು ನಕ್ಷಿದು ಇದು ಬಂದು ಪೆಂಡೆಂಟು. ನಾನೊಂದು ಯಾವುದೋ ಒಂದು ನಂದು ವ್ಲಾಗಲ್ಲೂ ತೋರಿಸಿದ್ದೀನಿ ಅನಿಸುತ್ತೆ ಇದನ್ನು. ಸೊ ಫಸ್ಟ್ ಅದೇ ಅರಿಶಿನದ ನೀರೆಲ್ಲ ಹಾಕ್ಬಿಟ್ಟು ನಾವು ಒಡವೆಗಳಿಗೂ ದೃಷ್ಟಿ ಆಗಿರುತ್ತೆ, ಅದನ್ನು ಕ್ಲೆನ್ಸ್ ಮಾಡೋದು ಅಂತ ತೋರಿಸಿದ್ನಲ್ಲ. ಸೊ ಅದರಲ್ಲಿ ಇದನ್ನೇ ತೋರಿಸಿದ್ದು ನಾನು. ಸೊ ಈ ಒಂದು ಪೆಂಡೆಂಟ್ದು, ಓಕೆನಾ? ಸೊ ಆ ಥರ. ಸೊ ನೋಡಿ ಅದು ರೆಡ್ ಕಲರ್ದು ಬೀಡ್ಸ್ ಬರುತ್ತೆ, ಪ್ಲಸ್ ಈ ಥರ ಒಂದು. ಸೊ ಇನ್ನೂ ಒಂದು ಒಕೇಶನ್ ಇದೆ. ಈಗ ನೋಡಿ ಫ್ರೆಂಡ್ಸ್, ನಾನು ಲೈಟ್ ಕಲರ್ ಸ್ಯಾರಿ ಉಟ್ಟಿದ್ದೀನಲ್ವಾ. ಸೊ ಈ ಥರ ರೆಡ್ ಕಲರ್ದೊಂದು ಮಾಡಿಟ್ಕೊಂಡ್ರೆ ಸೊ ನಿಮಗೆ ಫಂಕ್ಷನ್ಸ್ಗೆಲ್ಲನೂ ಹಾಕೊಂಡು ಹೋಗ್ಬೋದು, ರೇಷ್ಮೆ ಸ್ಯಾರೀಸ್ಗೆ ಹಾಕೋಬೋದು. ಈಗ ನಾನು ನೋಡಿ ಇದು ಫ್ಯಾನ್ಸಿ ಸ್ಯಾರಿ ಥರ ಉಟ್ಟಿರೋದಲ್ವಾ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಹಾಕೊಂಡು ಹೋಗೋದಕ್ಕಿಂತ ಈ ಥರ ಹಾಕೊಂಡ್ರೆ ಒಂಥರ ಲುಕ್ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ಆ ಥರ, ಓಕೆನಾ? ಸೊ ಇದೆಲ್ಲ ಏನು ಅಂದರೆ ಗೋಲ್ಡ್ದು ಸ್ಕೀಮ್ಸ್ ಎಲ್ಲ ಹಾಕ್ಕೊಂಡೇ ತೊಗೊಂಡಿರೋದು, ಓಕೆನಾ? ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನಾನು ಈ ಥರನೇ ಯೂಸ್ಫುಲ್ದೇ ನಾನು ಕೊಡೋದಲ್ವ, ಕಂಟೆಂಟ್ ಯೂಸ್ಫುಲ್ ಆಗಿರೋದನ್ನೇ ನಾನು ಕೊಡೋದು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಅಂದರೆ ಸಿಂಪಲ್ ಆಗಿದೆ, ಇದು ತೋರಿಸ್ತೀನಿ ರೀ ಹತ್ರದಿಂದ. ಸೊ ಈ ಥರ ಬರುತ್ತೆ. ಮುಂಚೆ ಎಲ್ಲ ಬರೋದಲ್ಲ, ಈ ಥರ ಒಂದು ಚೈನ್ ಥರ ಬಂದು ಕೆಳಗಡೆ ಎಲ್ಲ ಈ ಥರ ಬರೋದು. ಮತ್ತು ಇದು ಕರಿಮಣಿದು ಒಂದು ಓಲೆ ಆಗಿರುತ್ತೆ. ಸೊ ಆ ಥರ ನಂದು ಫ್ಲ್ಯಾಶಲ್ಲಿ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ ನಂದು ಫೋನಲ್ಲಿ. ಸೊ ಆ ಥರ ಬರುತ್ತೆ. ಸೊ ನೋಡಿ
ಅದು ಹಾಕ್ಕೊಂಡು ನೆಕ್ಲೆಸ್ ಹಾಕ್ಕೊಂಡು ತೋರಿಸ್ತೀನಿ ಆಮೇಲೆ. ಸೊ ಈ ಥರ ಬರುತ್ತೆ ನೋಡಿ, ಒಂಥರ ಗುಂಡಿಗೆ ಬಂದು ಕೆಳಗಡೆ ಎಲ್ಲ ಸಕ್ಕರೆ ಮಣಿ ಥರ ಇದು ಬ್ಲ್ಯಾಕ್ ಬೀಡಲ್ಲಿ ಬಂದಿದೆ. ಬಿಕಾಸ್ ನಾವು ಅಮ್ಮ ಹತ್ರ ಕರಿಮಣಿ ಸರ ಅವ್ರ ಹತ್ರ ಇರೋದ್ರಿಂದ ಅವ್ರು ಈ ಥರ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಜಾಸ್ತಿ ಗ್ರ್ಯಾಂಡ್ ಎಲ್ಲ ಇಷ್ಟಪಡಲ್ಲ, ಅವರು ಸಿಂಪಲಾಗಿ ಇಷ್ಟಪಡೋದ್ರಿಂದ ಸೊ ಅವರು ಈ ಥರದ್ದೇ ಪ್ರಿಫರ್ ಮಾಡೋದು. ಸೊ ಆ ಥರ ಓಕೆನಾ. ಸೊ ನಾನು ನೆಕ್ಲೆಸ್ ಹಾಕ್ಕೊಂಡು ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲಾಗಿರುತ್ತೆ. ಒಂದು 10 ಗ್ರಾಮ್ ಅಷ್ಟೇ ಇದು, ಜಾಸ್ತಿ ಏನಿಲ್ಲ. ನಮ್ಮಮ್ಮ ಇದು ತೊಗೊಂಡಾಗ ಆ್ಯಕ್ಚುಲಿ ತುಂಬ ಕಡಿಮೆ ಇತ್ತು ಅವಾಗೆಲ್ಲ, ತುಂಬಾ ಕಡಿಮೆ ಇತ್ತು ಅವಾಗ. 10 ಗ್ರಾಮ್ಗೆಲ್ಲ ತುಂಬ ಕಡಿಮೆ ಕೊಟ್ಟಿದ್ದಾರೆ, ಎಷ್ಟು ಅಂತ ನನಗೂ ಸರಿಯಾಗಿ ಐಡಿಯಾ ಇಲ್ಲ. ಬಟ್ ಅವರೆಲ್ಲ ತೊಗೊಂಡಾಗ ಇದೊಂದು 2,500 ಗ್ರಾಮ್ ಆ ಥರ ಇತ್ತು ಅನಿಸುತ್ತೆ. ತುಂಬ ಹಳೇದಿದು. ಎಷ್ಟೊಂದು ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡಿದ್ದಾರೆ. ಸಿಂಪಲಾಗಿರುತ್ತೆ, ಯಾವ್ದಾರ ಒಂದು ಪಾರ್ಟೀಸ್ಗಾಗಿರ್ಬೋದು, ಮದುವೆಗಳಿಗೆ ಎಲ್ಲದಕ್ಕೂ ಒಂದು ಸ್ವಲ್ಪ ಸಿಂಪಲಾಗಿರುತ್ತೆ ಅಂತ ತೊಗೊಳೋದು. ಓಕೆನಾ. ಸೊ ಆ ಥರ ಯಾವಾಗಲೂ ಗ್ರ್ಯಾಂಡಾಗಿ ಹಾಕೋಬೇಕು ಅಂತ ಏನಲ್ವಾ. ಏನಾರ ಒಂದು ಸ್ಮಾಲ್ ಅಕೇಶನ್ಸ್ ಇದ್ದಾಗ ಈ ಥರ ಸಿಂಪಲಾಗಿ ವೇರ್ ಮಾಡಿ ಹೋಗ್ಬೋದು. ನನ್ನ ಕಿವಿ ಓಲೆ ಎಲ್ಲ ನಾನು ಬೇರೆ ಬೇರೆ ಹಾಕೋತಾ ಇಲ್ಲ, ಯಾಕೆಂದರೆ ಎಲ್ಲ ಹಾಕೊಂಡು ತೋರ್ಸೋಕೆ ಕಷ್ಟ ಆಗುತ್ತೆ. ಜಸ್ಟ್ ನೆಕ್ಲೆಸ್ಗಳನ್ನ ಮಾತ್ರ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ. ಸೊ ಬನ್ನಿ ನೆಕ್ಸ್ಟ್ ತೋರಿಸ್. ಸೊ ಈ ಸರ ನೋಡಿ, ಇದು ಹವಳ. ಅದು ಮುಂಚೆ ಎಲ್ಲ ಇದೇ ಥರ ತಾನೇ ಬರ್ತಾಯಿದ್ದೆ, ಅವಾಗೆಲ್ಲ ತುಂಬ ಕಡಿಮೆ ಇತ್ತು. ನಾನು ಹೇಳಿದ್ನಲ್ಲ, ಗೋಲ್ಡ್ ಪ್ರೈಸೆಲ್ಲ ತುಂಬ ಕಡಿಮೆ ಇರುವಾಗಲೇ ಅವರು ತೊಗೊಂಡು ನಮ್ಮಮ್ಮ ಇದು. ಸೊ ನಾನು ಮೊನ್ನೆ ಯಾವುದೋ ನಮ್ಮ ಅಮ್ಮನ ಜೊತೆ ಫಸ್ಟ್ ವ್ಲಾಗ್ ಅಂತ ಹಾಕ್ಕೊಂಡಿದ್ನಲ್ಲ, ಅದ್ರಲ್ಲಿ ನಾನು ವೇರ್ ಮಾಡಿದ್ದೀನಿ ನೋಡಿ, ಇದೇನೆ ಚಿನ್ನದ ಸರ ಇದು. ಸೊ ಇದು ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, 2 ಎಳೆ ಮಾಂಗಲ್ಯ ಸರ ಅಂದರೆ ಅವ್ರ ಮಾಂಗಲ್ಯದ ಹಾಕ್ಸ್ಕೊಂಡಿಲ್ಲ, ಯಾಕೆಂದರೆ ಹಿಂಗೆ ಹೊರಗಡೆ ಬಿಡೋಕ್ಕೆ ಚೆನ್ನಾಗಿರುತ್ತೆ ಅಂದರೆ. ಸೊ ಏನು ಅಂದರೆ ನಮ್ಮ ಅಮ್ಮನೂ ಹಾಕೋತಾ ಇರ್ತಾರೆ, ನಾನು ಫಂಕ್ಷನ್ಸಲ್ಲೆಲ್ಲ ಹಾಕೊತಾನೆ ಇರ್ತೀನಿ. ಓಕೆನಾ. ತುಂಬ ಫಂಕ್ಷನ್ಸ್ಗೆ ಹಾಕ್ಕೊಂಡಿದ್ದೀವಿ ನಾವು, ನಮ್ಗೆ ಇಷ್ಟ ಇರುತ್ತೆ ಆ್ಯಕ್ಚುಲಿ. ಆರಾಮಾಗಿ ಈ ಥರ ಒಂದು ವೇರ್ ಮಾಡಿ ಹೊಟ್ಟೋಗ್ಬೋದು. ಸೊ ನೋಡಿ, ಚೆನ್ನಾಗಿದೆ ಅಲ್ವಾ. ಸೊ ಆ ಥರ 2 ಎಳೆದು ಹವಳ ಸರ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 45 ಎಬೋ ಇದೆ ಅನಿಸುತ್ತೆ. ನನಗೂ ಐಡಿಯಾ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ಎಷ್ಟಿದೆ ಅಂತ, ಬಟ್ ತೂಕ ಇದೆ. ಇದೆಲ್ಲ ಹಾಗೇ. ಸೊ ಅವ್ರ ಅಮ್ಮಂದಿರ್ದೆಲ್ಲ ಅಂದರೆ ನಮ್ಮ ಅಮ್ಮನ ಅಮ್ಮ ಅವ್ರದ್ದೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಕರಗಿಸ್ಬಿಟ್ಟು ಮಾಡಿರೋದು ಗೋಲ್ಡ್ ಜ್ಯುವೆಲ್ರಿ ಏನಿದೆಯೋ ಅದು. ಸೊ ಆ ಥರ ಚೆನ್ನಾಗಿದೆಯಾ. ಸೊ ಅದಕ್ಕೆ ಹೇಳಿದ್ದು, ಮನಿ ಸೇವಿಂಗ್ ಟಿಪ್ಸೂ ಮಾಡಿಕೊಂಡು ಮತ್ತು ಪ್ಲಸ್ ಗೋಲ್ಡ್ದು ಸ್ಕೀಮ್ಸ್ ಎಲ್ಲ ಹಾಕ್ಕೊಂಡು ನೀವು ತೊಗೊಳ್ಳಿ. ಏಕೆಂದರೆ ಸಡನ್ನಾಗಿ ಏಕ್ದಮ್ ನಮಗೆ ತೊಗೊಳಕ್ಕಾಗಲ್ಲ. ಆಮೇಲೆ ನಾನು ನಿಮಗೆ ನನ್ನ ವ್ಲಾಗ್ಸ್ನಲ್ಲಿ ಚೆಕ್ ಮಾಡಿ ತುಂಬ ಈಸಿ ಮೆಥಡ್ ಹೇಳಿದ್ದೀನಿ. ಚಿನ್ನದ ಕಾಯಿನ್ಸ್ ನಿಮಗೆ ತೊಗೊಳಕ್ಕಾಗ್ದಿರೆ, ನಾನು ಚಿನ್ನದ ಕಾಯಿನ್ಸ್ನ ಪ್ರಿಫರ್ ಮಾಡಲ್ಲ. ಬಿಕಾಸ್ ನನಗೇನು ಅಂದರೆ, ಫಸ್ಟ್ ನಾವು ಹಾಕೋಬೇಕು ಒಡವೆ, ಆಮೇಲೆ ನಮ್ಮ ಮಕ್ಕಳಿಗೆಲ್ಲ ಅದನ್ನು ಕೊಡಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ಯಾಕೆಂದರೆ ನಾವು ಚೆನ್ನಾಗಿ ಫಸ್ಟ್ ಹಾಕ್ಕೊಂಡು ಎಂಜಾಯ್ ಮಾಡಬೇಕು. ಆಮೇಲೆ ಹೆಂಗಿದ್ರೂ ಅದನ್ನು ಬೇಕಾದ್ರೆ ಪಾಲಿಷ್ ಮಾಡು ಕೊಡ್ಬೋದು, ಇಲ್ಲಾಂದರೆ ಅವ್ರಿಗೆ ಏನಾರು ಅಕಸ್ಮಾತ್ ಬೇರೆ ಥರ ಇಷ್ಟಪಟ್ಟರೆ ಅವ್ರು ಅದನ್ನು ಕೊಟ್ಬಿಟ್ಟು ಬೇರೇನೂ ತೊಗೋಬೋದಲ್ವ. ಅಟ್ಲೀಸ್ಟ್ ಏನು ಗೊತ್ತಾ, ಅದೊಂದು ಗಾದೆ ಮಾತೇ ಇದೆ, ಏನು ಅಂದರೆ ನಮಗೇನು ಇಷ್ಟ ಇರುತ್ತೋ ಅದನ್ನು ನಾವು ಹಾಕ್ಕೊಂಡ್ರೆ ಅದ್ರದ್ದು ರಿಗ್ರೆಟ್ ಅಂತಾರೆ ನೋಡಿ, ಅದು ಇಲ್ಲಾಂದರೆ ಏನು ಅಂದರೆ ಅದೇ ಕೊರಗಿರುತ್ತೆ. ಅಯ್ಯೋ ನಮಗೆ ಆ ಥರ ತೊಗೊಳಕ್ಕಾಗಿಲ್ಲ, ಆ ಥರ ಹಾಕ್ಕೊಳಕ್ಕಾಗಿಲ್ಲ ಅನ್ನೋದು ಒಂದು ಇದಿರುತ್ತೆ. ಸೊ ಅದಕ್ಕೇ ನಮಗೇನು ಇಷ್ಟನೋ ಅದು ಈ ಜನ್ಮದಲ್ಲೇ ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡಬೇಕು. ಫುಲ್ಫಿಲ್ ಮಾಡಿದ್ರೆ ಅವಾಗ ನಮ್ಮದು ಆತ್ಮ ಸಂತೃಪ್ತಿ ಅಂತಾರಲ್ಲ, ಸೊ ಆ ಥರ. ಸೊ ನೀವೆಲ್ಲ ಅನ್ಕೋಬೋದು, ಏನೋ ವೇದಾಂತಿ ಥರ ಮಾತಾಡ್ತೀಳೆ ಅಂತ. ಸೊ ನಮ್ಮ ಮ್ಯಾನಿಫೆಸ್ಟು, ವಾಸ್ತು ಟಿಪ್ಸ್ ಎಲ್ಲ ಮಾಡೋದ್ರಿಂದ ಮಧ್ಯದಲ್ಲಿ ಚಿನ್ನದ್ದೂ ಸೊ ಎಲ್ಲ ಈ ಥರ ಬಂದುಬಿಡುತ್ತೆ. ಓಕೆನಾ. ಸೊ ಆ ಥರ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಸಿಲ್ಕ್ ಸ್ಯಾರಿ ಉಟ್ಟಿಲ್ಲ, ಫ್ಯಾನ್ಸಿ ಉಟ್ಟಿರೋದು, ಅದರಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಹೇಳೋದು. ಸೊ ಈ ಥರ ಒಂದು ಸರ, ಒಂದು ನೆಕ್ಲೆಸ್ಸು ಒಂದು ಇಟ್ಕೊಂಡ್ರೂ ಎಲ್ಲದಕ್ಕೂ ನೀವು ಮ್ಯಾಚ್ ಮಾಡ್ಬೋದು. ಬರೀ ಲಾಂಗ್ ಚೈನ್ ಹಾಕ್ಕೊಂಡೇ ಲುಕ್ಕಾಗಿ ಕಾಣಿಸ್ಬೇಕು ಅಂತ ಏನೋ ಅಲ್ವಾ. ಈ ಥರ ಸರದಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸೋದು. ಮುಂಚೆ ಎಲ್ಲ ನಮ್ಮ ಅಜ್ಜಿಯವರು ಮತ್ತು ಅಮ್ಮ ಎಲ್ಲರೂ ಈ ಥರದೇ 2 ಎಳೆ ಸರ ಆ ಥರನೇ ಇಷ್ಟಪಡ್ತಾರಲ್ವ. ಸೊ ನೋಡಿ, ನಾವು ಪೆಂಡೆಂಟು ಹಾಕಿಲ್ಲ, ಬಟ್ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಹೇಳಿದ್ದು. ಓಕೆನಾ. ಸೊ ಆಮೇಲೆ ಹೇಳ್ತೀನಿ ನಾನು ಹೆಂಗೆ ಉಳಿಸ್ಬೋದು ನೀವು ಅಂತ. ಸೊ ಹಾಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ನೋಡಿ ಫ್ರೆಂಡ್ಸ್, ನಾವು ಅಮ್ಮ ಅದು ಅಂದರೆ ಇದು ರೆಡ್ ಪಾಲಿಷಲ್ಲಿ ಬರುತ್ತಲ್ಲ ಆ ಥರ ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ಇವಾಗೆಲ್ಲ ಇದೆ ತಾನೆ, ಹರಳಿಂದಿದೆ ನೋಡಿ, ವೈಟ್ ಸ್ಟೋನು ಮತ್ತು ಅದೇ ರೂಬಿ ಸ್ಟೋನು ಪ್ಲಸ್ ಅಷ್ಟೇ. ಇದರಲ್ಲಿ ಅದೇ ಬರುತ್ತೆ, ಇದರಲ್ಲಿ ಮಾತ್ರ ಗ್ರೀನು ಮತ್ತು ಇದೆಲ್ಲ ಬಂದಿದೆ. ಸೊ ಅದನ್ನು ವೇರ್ ಮಾಡಿ ತೋರಿಸ್ತೀನಿ ನಾನು, ಹಿಂಗೆ ಹತ್ರದಿಂದ ನೋಡಿ. ಸೊ ಈ ಥರ
ರೆಡ್ ಪಾಲಿಷ್ ಅಂದರೆ ಹಂಗೆ ಬರೋದು. ಸೊ ಇದು ನೋಡಿ ಈ ಥರ ಇದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಒಂದು ಪೆಂಡೆಂಟ್ ಬಂದಿದೆ ಅಲ್ವಾ. ಸೊ ಈ ಥರ ಬರುತ್ತೆ ಇದು. ಅಂದರೆ ಈ ಸರ ಅಡ್ಡ ಇರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ. ಬಟ್ ಒಂದೇ ಒಂದು ಸಿಂಗಲ್ ಹಿಂಗೆ ಹಾಕ್ಕೊಂಡಾಗ ನೋಡಿ ಹಿಂಗೆ ಬರುತ್ತೆ ಅಂದ್ಕೊಳ್ಳಿ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರ ಫಂಕ್ಷನ್ಸ್ ಮದುವೆಗಳಿಗೆ ಹೋಗ್ಬೇಕಾದ್ರೆ ಸೊ ಅವರು ಈ ಥರನೇ ಹಾಕೊಂಡು ಹೋಗ್ತಾರೆ ನಮ್ಮಮ್ಮ. ಒಂದು ಸಿಂಗಲ್ ಇಲ್ಲಿ ಒಂದು ಪೆಂಡೆಂಟ್ ಥರ, ಅದಕ್ಕೇನಂತಾರೆ ಮೋಪ್ ಚೈನ್ ಥರ ಬರುತ್ತಲ್ಲ, ಆ ಥರ ಇದು ಮೋಪ್ ಚೈನ್. ಸೊ ನೋಡಿ ಹತ್ರದಿಂದ ತೋರಿಸ್ತೀನಿ, ಈ ಥರ ಬರುತ್ತೆ. ಈ ಥರ ಬಂದು ಸೈಡಲ್ಲಿ ಈ ಥರ. ಸೊ ಅವರು ಕಿವಿದು ಈ ಥರ ಮಾಡಿರೋದು ತೋರಿಸ್ತೀನಿ ನೋಡಿ, ಕಿವಿದು ಈ ಥರ. ಸೊ ನಾನು ಎಲ್ಲನೂ ತೆಗೆದು ತೋರ್ಸೋಕ್ಕೆ ಕಷ್ಟ, ಸೊ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ವೈಟ್ ಕಲರು ಮತ್ತು ಇದು ನೋಡಿ ಹತ್ರದಿಂದ ತೋರಿಸ್ತೇನೆ. ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲ ನೀವು ಅಂದ್ಕೋಬೋದು ವಾಸ್ತು ಟಿಪ್ಸಲ್ಲಿ ಏನು ಅಂದರೆ ಏನು ತೋರಿಸ್ಕೋಬೇಡಿ ಗೋಲ್ಡ್ದು ಅಂತಾರೆ, ದೃಷ್ಟಿ ಥರ ಆಗುತ್ತೆ ಅಂತ. ಸೊ ನಾನು ಮೊನ್ನೆ ಮಹಾಲಯ ಅಮಾವಾಸ್ಯೆ ನಾನು ಹೇಳಿದ್ನಲ್ಲ, 2 ಅಮಾವಾಸ್ಯೆಗೂ ನನ್ನ ಫೋನ್ ಒಡೆದು ಚೂರು ಆಗಿತ್ತು. ಬಟ್ ಆದರೂ ನಾನು ಬಿಡೋಲ್ಲ, ಬಿಕಾಸ್ ಯಾಕೆ ಅಂದರೆ ನಮ್ಮ ಇಷ್ಟ, ನಾನು ಅದನ್ನು ಅವರ ಕ್ಲೆನ್ಸು ಮಾಡ್ಕೊತಾ ಇರ್ತೀನಿ. ಸೊ ಮೊನ್ನೆ ನನಗೆ ನಿಮಗೆ ಅನಿಸ್ಬೋದು ಫ್ರೆಂಡ್ಸ್, ನಂದು ಫೇಸ್ದು ಬ್ಯೂಟಿ ಸೀಕ್ರೆಟ್ ರಿವೀಲ್ ಅಂತ ಒಂದು ಮಾಡಿದ್ದೀನಿ ನೋಡಿ, ನಂದೊಂದು ವ್ಲಾಗ್ನ ನೀವು ಚೆಕ್ ಮಾಡಿ. ನನ್ನ ಸ್ಕಿನ್ ಸೀಕ್ರೆಟ್ ಅಂತ ಒಂದು ಮಾಡಿದ್ದೀನಲ್ವಾ. ಸೊ ಅದು ಮಾಡಾದ್ಮೇಲೆ ಚೆನ್ನಾಗಿ ದೃಷ್ಟಿ ಆಗೋಗಿತ್ತು ನನಗೆ. ಅಂದರೆ ಎಲ್ಲರೂ ತುಂಬ ಜನ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ. ಸೊ ಏನಾಯಿತು ಅಂದರೆ ಮೊನ್ನೆ ಅಮಾವಾಸ್ಯೆ ದಿನ, ನನಗೆ ಯಾವಾಗಲೂ ಅಮಾವಾಸ್ಯೆ ದಿನನೇ ಆಗುತ್ತೆ, ಚೆನ್ನಾಗಿ ದೃಷ್ಟಿ ಥರ ಆಗೋಗಿರುತ್ತೆ. ಸೊ ನಾನು ಮಾಡ್ತಾನೆ ಇರ್ತೀನಿ, ಒಂದೊಂದು ಸಲ ಮರ್ತೋಗ್ತೀನಿ ಅದು ರಿಮೂವ್ ಮಾಡೋದು, ಅಂದರೆ ಅವರ ಕ್ಲೆನ್ಸ್ ಮಾಡ್ಕೊಳ್ಳೋದು. ಸೊ ಏನಾಯಿತು ಅಂದರೆ ಹಂಗೆ ಪೂರಿ ಕರಿತಾ ಇದ್ದೆ, ನಮ್ಮಮ್ಮ ನಾನು ಮಾಡ್ತೀನಿ ಅಂದರೆ ನಾನು ಮಾಡ್ತೀನಿ ಅಂತ ಬಂದೆ. ಟಚ್ವುಡ್ ಗೊತ್ತಾ, ದೇವ್ರ ದಯೆ ಎಷ್ಟು ದಪ್ಪುದುಂಡು ಢಮ್ ಅಂತ ಬಂತು ಅಂದರೆ, ಎಣ್ಣೆದು ಕರಿವಾಗ ನಾನು ಹೇಳೋದು ಜೋರಾಗಿ ಬಂದು ಜಸ್ಟ್ ಮಿಸ್ ಹಿಂಗೆ ತಿರುಗದೆ ಹಂಗೂ ಒಂದು ಟಕ್ ಅಂತ. ಇಲ್ಲಿ ನೋಡಿ ದೃಷ್ಟಿ ಬೊಟ್ಟು ನೋಡಿದ್ರ ಫ್ರೆಂಡ್ಸ್, ಇಲ್ಲಾಗಿದೆ ನೋಡಿ ಕಪ್ಪುಗೆ. ಸೊ ನಂದು ಮುಖದಲ್ಲಿ ಕಪ್ಪು ಕಲೆಗಳಿರಲಿಲ್ವಲ್ಲ, ಸೊ ತಗೊಳ್ಳಿ ಇವಾಗ ಒಂದು ಕಪ್ಪು ಕಲೆ. ಸೊ ಹಂಗೆ ಜೋಕ್ ಮಾಡಿದೆ ಅಷ್ಟೆ, ಓಕೆನಾ. ಸೊ ಆ ಥರ ಇಲ್ಲೊಂದು ಇದಾಗಿದೆ ನೋಡಿ ಕಪ್ಪುದು, ಅದು ಬಿದ್ದಿರೋ ಫೋರ್ಸಿಗೆ ನಂಗೆ ನಿಜವಾಗ್ಲೂ ತಕ್ಷಣ ನಾನು ಐಸ್ ತೊಗೊಂಡು, ಇಲ್ಲೂ ಹೋಗಿತ್ತು, ಇಲ್ಲೂ ಒಂದು ದಪ್ಪಗೆ ಹಿಂಗೆ ಬಂತು, ತಕ್ಷಣ ಐಸ್ ಪ್ಯಾಕ್ ತೊಗೊಂಡು ಇಲ್ಲಿಟ್ಕೊಂಡೆ. ಅದೇನೋ ದೇವ್ರ ದಯೆ ಒಂದು ಸ್ವಲ್ಪ ಏನೂ ಆಗಿಲ್ಲ, ಓಕೆನಾ. ಸೊ ಆ ಥರ. ಸೊ ವಾಸ್ತು ಟಿಪ್ಸಲ್ಲಿ ಏನು ಅಂದರೆ ಥರ ಎಲ್ಲ ತೋರಿಸಿದ್ರೆ ದೃಷ್ಟಿ ಥರ ಆಗುತ್ತೆ ಅಂತಾರೆ. ಬಟ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದರೆ ನಾವು ಹೇಳ್ಕೊಂಡಾಗೆ ಅದು ನಮಗೆ ಸಿಗುತ್ತೆ. ಸೊ ಆ ಥರ ನನ್ನ ಹತ್ರ ಇಷ್ಟು ಇದೆ ಅಂದರೆ, ನನ್ನ ಹತ್ರ ಇಷ್ಟು ಅಮೌಂಟು ನನಗೆ ಸಿಗ್ತಾ ಇದೆ ಎಂದಾಗ ಅದು ಸಿಗುತ್ತೆ. ಸೊ ಬಿಕಾಸ್ ಆಫ್ ನಾನು ವಾಸ್ತು ಟಿಪ್ಸ್ನೂ ನಾನು ಹೇಳೋದು ಮತ್ತು ಮ್ಯಾನಿಫೆಸ್ಟೇಷನ್ದು ಮಾಡಿ ಗೋಲ್ಡ್ದು ಮಾಡೋದ್ರಿಂದ, ಸೊ ನನ್ನ ಒಂದು ಕೆಲಸ ಇದೆ, ತೋರಿಸೋದು ನನ್ನ ಒಂದು ಕೆಲಸ ಆಗಿರುತ್ತೆ, ಓಕೆನಾ. ಸೊ ನಾನು ಇದನ್ನೆಲ್ಲ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳಲ್ಲ, ತುಂಬ ಡೀಪಾಗಿ ತೊಗೊಂಡ್ರೆ ನಮಗೇನೆ ಅದು ಎಫೆಕ್ಟ್ ಆಗುತ್ತೆ. ಸೊ ಜಸ್ಟ್ ಈಸಿ ಗೋಯಿಂಗ್ ಆ ಥರ ನಂದು, ಓಕೆನಾ. ಸೊ ನನ್ನ ಕ್ಯಾರೆಕ್ಟರ್ ಆ ಥರ, ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಜನ ಇವಾಗೆಲ್ಲ ನಿಮಗೆ ಗೊತ್ತಿರೋಂಗೆಲ್ಲ ಹೇಳ್ತಾರಲ್ವ, ಏನೂ ತೋರಿಸ್ಕೋಬೇಡ, ಏನೂ ಹೇಳಬೇಡ ಅಂತ. ಸೊ ನಂದು ಆ ಥರ ಅಲ್ಲ, ಹೇಳ್ತಾ ಇರ್ತೀನಿ. ಹಾಗೆ ನನಗೆ ಏನಾರು ದೃಷ್ಟಿ ಆಗಿರೋ ನಾನು ಅದನ್ನು ರಿಮೂವ್ ಮಾಡ್ಕೋತಾ ಇರ್ತೀನಿ. ಬಟ್ ಅಮಾವಾಸ್ಯೆಗಳಲ್ಲಿ ಮಾತ್ರ ನನಗೆ ಈ ಥರ ಆಗ್ತಾ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಗೆ ಹೇಳಿದ್ನಲ್ಲ ನಾನು, ಏನು ಹೇಳಿ, 2 ಸಲ ನಂದು ಫೋನು, ನಂದು ಇದ್ರದ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಬಿದ್ದು ಒಡೆದೋಯ್ತು ಅಂತ ನಂದೊಂದು ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ಆ ಥರ ಒಂದು ಸಲ ಅಲ್ಲ, 2ನೇ ಅಮಾವಾಸ್ಯೆಗೂ ಹಂಗಾಯ್ತು. ಇವಾಗ ನೋಡಿ ಮಹಾಲಯ ಅಮಾವಾಸ್ಯೆ, ದೊಡ್ಡ ಅಮಾವಾಸ್ಯೆ, ಇಲ್ಲೊಂದು ದೃಷ್ಟಿ ಬೊಟ್ಟು ಬಿಡಿ, ಒಂಥರ ಚೆನ್ನಾಗಿದೆ, ಬ್ಯೂಟಿ ಸ್ಪಾಟ್ ಥರ ಆಯ್ತು ಅಷ್ಟೆ. ನಂದು ಹೆಂಗಿದ್ರು ಮೋಲ್ ಇಲ್ಲಿದೆ, ಮಚ್ಚೆ ಇಲ್ಲಿದೆ, ಸೊ ಇದೊಂದು ಆಯ್ತು ಅಷ್ಟೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ನೋಡಿ ಇದು ವೈಟ್ ಕಲರು ಮತ್ತು ಇದು ಏನು ನೋಡಿ ಹತ್ರದಿಂದ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಓಕೆನಾ. ಸೊ ಈ ಥರ ಒಂದು ನಮ್ಮ ಅಮ್ಮಂದು, ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ, ಸ್ಟೋನ್ಸು ಆ ಥರ. ಸೊ ಇದೇನು ಅಂದರೆ ನೋಡಿ ಇದಕ್ಕೂ ಮ್ಯಾಚ್ ಆಗುತ್ತೆ, ಸೊ ಅದಕ್ಕೋಸ್ಕರ ತೊಗೊಂಡಿರೋದು. ಜಾಸ್ತಿ ಸ್ಯಾರೀಸ್ಗೇ ಅವ್ರು ಆಗ್ತಾಯಿದ್ದಿದ್ದು, ನಾನು ಹೇಳಿ ನಾನು ಚೀಟಿಗಳಾಗ್ತಿದ್ನಲ್ವಾ. ನಾನು ಹೇಳಿದ್ನಲ್ಲ, ನಾನೊಂದು ಆಲ್ಮೋಸ್ಟ್ ಒಂದು 10 ಇಯರ್ಸಿಂದನೂ ಹಾಕೊಂಡು ಬರ್ತಾ ಇರೋದು ಅಂತ. ಸೊ ನಾನು ಹಾಕುವಾಗೆಲ್ಲ ಅವ್ರಿಗೂ ಹೇಳಿ ಹಾಕಿಸ್ತಾ ಇದ್ದೆ. ಸೊ ಅದಕ್ಕೆ ನಿಮಗೂ ಹೇಳ್ತಿರೋದು, ನಿಮಗೂ ಯೂಸ್ಫುಲ್ ಕಂಟೆಂಟೇ ಆಗಲಿ ನಂದು, ನೀವೂ ಚೆನ್ನಾಗಿ ಎಲ್ಲ ತೊಗೊಳಂಗಾಗಲಿ, ಓಕೆನಾ.
ಸೊ ಇದು ನೋಡಿ ನಮ್ಮಮ್ಮನ ಬಳೆ ಒಂದು ವ್ಲಾಗಲ್ಲಿ ನಾನು ತೋರಿಸಿದ್ದೀನಲ್ಲ, ಮೈ ಗೋಲ್ಡ್ ಜ್ಯುವೆಲ್ರಿ ಇದರಲ್ಲಿ ತೋರಿಸಿದ್ದೀನಿ. ಸೊ ಈ ಬ್ಯಾಂಗಲ್ ಏನು ಗೊತ್ತಾ ಫ್ರೆಂಡ್ಸ್, ಅಂದರೆ ನಮ್ಮಮ್ಮ ಇದು ಆಚಾರಿ ಕೈಲಿ ಕೊಟ್ಟು ಮಾಡಿಸಿರೋದು. ಇದು ನಾನು ಹೇಳಿದ್ನಲ್ಲ ನಿಮಗೆ. ಸೊ ಇದು ಆಲ್ಮೋಸ್ಟ್ ಒಂದು 40ವರೆಗೂ ಬರುತ್ತೆ. ಸೊ ನೋಡಿ 916 ಸೀಲೂ ಇದೆ ಒಳಗೆ. ಸೊ ಇಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಇದೇ ಸೀಲು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 916 ಅಂತ. ಇದೇನು ಗೊತ್ತಾ, 916 ತೊಗೊಳ್ಳೋದು ಬೆಟರು. ನಂದು ವೀಡಿಯೋಸಲ್ಲೂ ಅದೇ ಹೇಳೋದು. ಯಾಕೆ ಅಂದರೆ ನೀವು ಡೈಲಿ ವೇರು ಈ ಥರ ಕಿವಿ ಓಲೆಗಳು ಬೇಕಾದ್ರೆ KDMಲ್ಲಿ ತೊಗೊಳ್ಳಿ. ಬಿಕಾಸ್ ಅದು ನಾವು ಕೊಡೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಅಲ್ವಾ, KDMದು ನಾವು ಹಂಗೆ ಇಟ್ಕೊಂಡಿರ್ತೀವಿ. ಈ ಥರದ್ದೆಲ್ಲ ನಾವು ಅಕಸ್ಮಾತ್ ಏನಾರ ಚೇಂಜ್ ಮಾಡೋ ಅಂಥದ್ದಿದ್ದಾಗ 916 ಯಾಕೆ ಅಂದರೆ ನಾವು ಕೊಟ್ಟರು ಅದೇ ರೇಟ್ಗೆ ತೊಗೋತಾರೆ. ನೀವು ಹೆಂಗೆ ಯೋಚನೆ ಮಾಡಬೇಕು ಗೊತ್ತಾ, ನೀವು ಯಾವ ಟೈಮಲ್ಲಿ ನೀವು ತೊಗೊಂಡಿರ್ತೀರೋ ಆವಾಗ ಕಡಿಮೆ ಇರುತ್ತಲ್ವ. ಸೊ ಕೊಡೋಕ್ಕೆ ಹೋದಾಗ ಜಾಸ್ತಿ ಇರುತ್ತೆ. ಸೊ ನೀವು ಅದನ್ನು ಇದು ಮಾಡಲೇಬಾರ್ದು. ಸೊ ಅದಕ್ಕೆ ಎಲ್ಲ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋರು ಏನು ಅಂದರೆ ಫ್ಯೂಚರ್ ಏನು ಗೊತ್ತಾ, ನಾನು ಗೋಲ್ಡ್ ಜ್ಯುವೆಲ್ರಿ ಶೂಟ್ ಮಾಡೋಕ್ಕೆ ಹೋಗ್ತಿರ್ತೀನಲ್ಲ, ಅಲ್ಲೇ ಎಷ್ಟು ಮಾತಾಡ್ಕೊತೀವ್ರು ಗೊತ್ತಾ. ನಾನು 10,000ಕ್ಕಿಂತ ಕಡಿಮೆ ಆಗುತ್ತೆ ಅಂದರೆ ಎಲ್ಲಿದ್ದೀರಾ ಮೇಡಮ್ ನೀವು, ಇನ್ನೂ 15,000 ರೀಚ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಆ ಥರ ಗೋಲ್ಡ್ ಪ್ರೈಸ್ ಯಾವಾಗಲೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಓಕೆನಾ ಫ್ರೆಂಡ್ಸ್. ಸೊ ನೋಡಿ ಈ ಥರ ಬರುತ್ತೆ. ಸೊ ಇದು ನೋಡಿ ನಾನು ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಲೂಸ್ ಇದೆ ಅಂದರೆ ಹಂಗೆ ನೋಡಿ ಎಷ್ಟು ಲೂಸ್ ಇದೆ. ನಂದು ಮೇಲ್ಗಡೆ ಇದೆ ನೋಡಿ ಫ್ರೆಂಡ್ಸ್, ಅದು ನನ್ನ ಬ್ಯಾಂಗಲ್ಲು ಅಂದರೆ ಬ್ರೇಸ್ಲೆಟ್ಟು. ಆ ಸೈಜ್ ನಂದು 2-4 ಬರುತ್ತೆ ಅಷ್ಟೇ. ನಂದು ಏನು ಗೊತ್ತಾ, ನೀವು ಅನ್ಕೋಬೋದು ದಪ್ಪ ಇದ್ದೀನಿ ಅಂತ. ಸೊ ನಂದು ಮೇಲ್ಗಡೆ ಕೈ ನೋಡಿ, ನೀವೇ ಕಾಣಿಸ್ತಾ ಇದೆಯಲ್ಲ, ಈ ಪೋರ್ಷನ್ ನಾನು ಹೇಳೋದು ಮೇಲ್ಗಡೆ ಭಾಗ ಅದು ಚಿಕ್ಕದಿದೆ. ಇಲ್ಲಿ ಬೇಕಾದ್ರೆ ದಪ್ಪ ಇರ್ಬೋದು, ಇಂಥ ಕಡೆ ಈ ಕೈ ಹತ್ರ ಇಲ್ಲಿ ದಪ್ಪ ಇದೆ, ಬಟ್ ಇದು ಮಾತ್ರ ಸಣ್ಣ ಇದೆ ನಂದು. ಈ ವಿಡಿಯೋದಲ್ಲಿ ಹಿಂಗೆ ಡುಮ್ಮು ಕಾಣಿಸ್ತಾ ಇದೆ, ಬಟ್ ಸಣ್ಣ ಇದೆ ಅದು. ಸೊ ಆ ಥರ ನೋಡಿ, ಚೆನ್ನಾಗಿದೆಯಾ ನಮ್ಮಮ್ಮಂದು. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮಮ್ಮಂದು ಕವರ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್. ಸೊ ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ವಾಟರ್ ಮ್ಯಾನಿಫೆಸ್ಟೇಷನ್ನು 10 ಗ್ರಾಮ್ ಚಿನ್ನದ ನೆಕ್ಲೆಸ್ ನಾನು ತಗೊಂಡಿದ್ದೀನಿ ಅಂತ ನಾನೊಂದು ಅಫರ್ಮೇಷನ್ ಹೇಳ್ಕೊಂಡು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ. ಇವಾಗಲೂ ಮಾಡ್ತಾಯಿದ್ದೀನಿ. ಆ ಗ್ಲಾಸ್ನು ಇಲ್ಲಿ ತೊಗೊಂಬಂದು ಕುಡಿಯೋದೆಲ್ಲ ಮಾಡ್ತಾಯಿರೋದು. ಸೊ ಆ ಥರ. ಸೊ ಅದೇನು ಅಂದರೆ ಅದು ಆಗೋವರೆಗೂ ನಾವು ಮಾಡ್ತಾನೆ ಇರಬೇಕು. ಅದಾದಮೇಲೆ ಅದು ಚೀಟಿ ತೆಗೆದು ಬೇರೆ ಇದು ಹಾಕಬೇಕು. ಸೊ ಅದರದ್ದು ಇನ್ನೇನು ಸದ್ಯದಲ್ಲೇ ಆಗಂಗಿದೆ. ಸೊ ಅದು ಆದಾಗ ನಾನು ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ಕೋತೀನಿ. ಓಕೆನಾ. ಸೊ ಆ ಥರ ನೀವು ಅನ್ಕೋಬೋದು ಅದೆಲ್ಲ ನಿಜನೋ ಸುಳ್ಳು ಅಂತ. ಅದೆಲ್ಲ 100% ನಿಜ. ನಮ್ಮ ಮನಸ್ಸಂತೆ ಇದು ಅಂತಾರೆ ನೋಡಿ. ಸೊ ಆ ಥರ ನಾವು ಹೇಗೆ ನಾವು ಥಾಟ್ ಆಗ್ತೀವೋ ಮನಸ್ಸಿಗೆ, ಅದೇ ಥರ ಅದು ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್. ಸುಸ್ತಾಗೋಯ್ತು ನನಗಿದೆಲ್ಲ. ಓಕೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿಕಾಸ್ ನಂದು ಏನು ಗೊತ್ತಾ, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಂದು ಜಸ್ಟ್ ಒಂದು ವೀಡಿಯೋ ನೋಡಿರ್ತೀರ ಅಂದ್ಕೊಳ್ಳಿ, ಒಂದು ವೀಡಿಯೋದಲ್ಲಿ ನಂದು ಇಷ್ಟ ಆಗಿರುತ್ತೆ. ಸೊ ನೀವು ಆವಾಗ ಏನಾಗುತ್ತೆ, ನಾನೇ ತುಂಬ ಮಾಡ್ತೀನಿ. ನಂದು ವೀಡಿಯೋಸ್ ನೋಡುವಾಗ ನಾನು ಯೂಟ್ಯೂಬ್ ನೋಡ್ತಾನೆ ಇರ್ತೀನಲ್ವ. ಸೊ ನಾನು ಎಲ್ಲರದ್ದು ವ್ಲಾಗ್ಸ್ನೂ ನೋಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ಸುಪ್ರಿಯಾ ವ್ಲಾಗ್ಸ್ ನೋಡ್ತೀನಿ, ಮತ್ತು ಬೆಣ್ಣಿ ಕೃಷ್ಣ ಅಮ್ಮದು ಅವ್ರದ್ದೆಲ್ಲ ನಾನು ತುಂಬ ಇಷ್ಟ. ಓಕೆನಾ. ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಅವ್ರದ್ದೆಲ್ಲ ನೋಡ್ಕೊಂಬರ್ತಾ ಇದ್ದೀನಿ. ಸೊ ನನಗೆ ಸುಪ್ರಿಯಾ ಅವ್ರದ್ದು ವ್ಲಾಗ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಎಲ್ಲರದ್ದು ನಾನು ನೋಡ್ತಾನೆ ಇರ್ತೀನಿ. ಸೊ ಅದನ್ನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ನಮ್ದು ಇವಾಗ ಚಿಕ್ಕ ಚಾನಲ್ ಆಯಿತಾ, ನಂದು ಇನ್ನೂ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಇದ್ದಾರೆ. ಸೊ ಏನು ಗೊತ್ತಾ, ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನಲ್ಲು ಬೆಳೆಯುತ್ತೆ ಅಲ್ವಾ. ಸೊ ಅವಾಗ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ದಾಗಿರ್ಬೋದು ಮತ್ತು ವಾಸ್ತು ಟಿಪ್ಸು, ಸೊ ಕನ್ನಡದಲ್ಲೂ ಹೇಳೋರು ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಟಿಪ್ಸ್ ಎಲ್ಲ ಕೊಡೋದ್ರಿಂದ ಎಲ್ಲರಿಗೂ ಯೂಸ್ಫುಲ್ ಕಂಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಕೇಳ್ಕೊತೀನಿ ಅಂದರೆ, ಹೈಪ್ ಬಟನ್ ಅಕಸ್ಮಾತ್ ಆಪ್ಷನ್ ಬಂದರೆ ಹೈಪ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ಇನ್ನು ನಮ್ಮದು ವೀಡಿಯೋಸ್ನ ರೀಚ್ ಆಗಂಗೆ ಮಾಡುತ್ತೆ. ಸೊ ಅವಾಗ ಜಾಸ್ತಿ ಜನ ನಮ್ಮದು ನೋಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ನಂದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು 3 ಡೇಸ್ ಆದಮೇಲೆ ನನ್ನ ವೀಡಿಯೋ ಅವ್ರ ಹತ್ರ ಹೋಗಲ್ಲ ಅದು. ಈಗ ನಾನೇ ನಂದು ಯೂಟ್ಯೂಬ್ ತೆಗೆದಾಗ ತುಂಬ ಜನದ ನೋಡ್ತಾ ಇರ್ತೀನಿ ಅಂದ್ಕೊಳ್ಳಿ. ಸೊ ಅವಾಗ ಮತ್ತೆ ನಾನು ಯಾರ್ದಾರ ಇಷ್ಟ ಆಗಿದ್ರೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಸಿಗಲ್ಲ ನಮಗೆ. ಸೊ ಅದಕ್ಕೆ ಹೇಳೋದು, ನಂದು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ನಂದು ವೀಡಿಯೋ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲನೂ ನಾನು ಗೋಲ್ಡ್ದು ತೋರಿಸೋದ್ರಿಂದ ಶುಕ್ರ ದೆಸೆ ನಿಮ್ಗೆ ಚೆನ್ನಾಗಾಗುತ್ತೆ. ಅವಾಗ ನಿಮ್ಮ ಮನೆಯಲ್ಲೂ ಚಿನ್ನ ಇದೆಲ್ಲ ತೊಗೊಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಚಿನ್ನದ್ದು ಜಾಸ್ತಿ ನೋಡೋದ್ರಿಂದ ನಮ್ಮ ಶುಕ್ರ ಇದು ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರ ದೆಸೆ ಚೆನ್ನಾಗಾದ್ರೇ ಫೇಸ್ ಚೆನ್ನಾಗಾಗೋದು, ಶೈನಿಂಗ್ ಬರುತ್ತೆ. ಈಗ ನೋಡಿ ನಂದು ಸ್ಕಿನ್, ನೀವು ಅನ್ಕೋಬೋದು ಮೇಕಪ್ದು ಆ ಥರದ್ದು
ಮೇಕಪ್ದು ಅಂದರೆ ಇವಾಗೆಲ್ಲ ಇದು ಬರುತ್ತಲ್ಲ ಫೌಂಡೇಶನ್ ಕ್ರೀಮ್ ಆ ಥರ ಹಾಕಿಲ್ಲ ನಾನು. ಓಕೆನಾ, ಜಸ್ಟ್ ಸನ್ಸ್ಕ್ರೀನ್ ಹಾಕಿರೋದು. ಅದಾದಮೇಲೆ ನಂದು ಇದ್ರದ್ದು ಯಾವುದದು ಲೋಟಸ್ದು ಒಂದು ಬರುತ್ತೆ ಡೈಲಿ ಕ್ರೀಮ್ ಅಂತ, ಅಷ್ಟೇ ಹಾಕಿರೋದು. ಓಕೆನಾ. ಸೊ ಆ ಥರ ಶೈನಿಂಗು ನಿಮಗೆ ಇನ್ನರ್ ಇದರಿಂದ ಬರಬೇಕು ಅಂದರೆ ನಾವು ನಮ್ಮ ಒಂದು ಔರಾನ ಸ್ಟ್ರಾಂಗ್ ಮಾಡ್ಕೊಂಡಿರಬೇಕು. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತುಂಬ ನನ್ನ ವೀಡಿಯೋಸಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ಬರೀ ನೀವು ಗೋಲ್ಡ್ದು ಅಭ್ಯಾಸ ಇದ್ದರೆ ವಾಸ್ತು ಟಿಪ್ಸ್ದು ನಾನು ನೋಡಿ, ಮತ್ತು ಮ್ಯಾನಿಫೆಸ್ಟೇಷನ್ದು ನೋಡಿ. ಓಕೆನಾ. ಸೊ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ನಾನು ಮುಂದಿನ ವೀಡಿಯೋದಲ್ಲಿ ಏನು ತೋರಿಸ್ತೀನಿ ಅಂದರೆ ನಂದು ಬ್ಲೌಸ್ ನಮ್ಮಮ್ಮ ಒಂದು ಸ್ಯಾರಿ ಕೊಡಿಸಿದ್ರು ಅಂತ, ನಂದು ಫಸ್ಟ್ ಬ್ಲಾಗ್ ನಮ್ಮಮ್ಮ ಜೊತೆ ಅಂತ ಮಾಡಿದ್ದೀನಲ್ಲ, ಅದರಲ್ಲಿ ಯಾವ ಸ್ಯಾರಿ ಕೊಡಿಸಿದ್ದಾರೆ, ನಮ್ಮಮ್ಮ ಯಾವ ಸ್ಯಾರಿ ತೊಗೊಂಡ್ರು ಅದನ್ನು ತೋರಿಸ್ತೀನಿ ಬ್ಲಾಗ್ ಮಾಡಿ. ಅದ್ರ ಜೊತೆಗೆ ನಂದು ಇದೂ ಇನ್ನೇನು ಸಕ್ಸಸ್ ಆಗಂಗಿದೆ ನಾನು ಹೇಳಿದ್ನಲ್ಲ, ಸೊ ಅದೇನಾರು ಆದರೆ ಅದರದ್ದು ವೀಡಿಯೋ ಕವರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಓಕೆನಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.